ನೇಯ್ಗೆ ಹಕ್ಕಿ ಮತ್ತು ಕೋತಿ. ಒಂದು ಸಣ್ಣ ಕಾಡಿನಲ್ಲಿ ಒಂದು ನೇಯ್ಗೆ ಹಕ್ಕಿ ವಾಸಿಸುತ್ತಿತ್ತು. ಅದು ಒಂದು ಮರದ ಮೇಲೆ ಸುಂದರವಾದ ಗೂಡನ್ನು ಕಟ್ಟಿಕೊಂಡಿತ್ತು. ಚಳಿಗಾಲ ಆರಂಭವಾಗಿತ್ತು. ರಾತ್ರಿ ತುಂಬಾ ಚಳಿಯಾಗಿತ್ತು. ಆದರೆ ಆ ಹಕ್ಕಿ ತನ್ನ ಆರಾಮದಾಯಕ ಗೂಡಿನಲ್ಲಿ ಸುಖವಾಗಿ ಸುರಕ್ಷಿತವಾಗಿ ಇತ್ತು. ಒಂದು ಚಳಿಯಾದ ರಾತ್ರಿ ಅದು ಶಾಂತವಾಗಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಹಠಾತ್ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಹಲ್ಲುಗಳು ಕಿರಿಕಿರಿ ಮಾಡುವ ಶಬ್ದ. ಆಸಕ್ತಿಯಿಂದ ಅದು ತನ್ನ ಗೂಡಿನಿಂದ ಹೊರಗೆ ನೋಡಿತು. ಕೆಳಗಿನ ಕೊಂಬೆಯ ಮೇಲೆ ಒಂದು ಕೋತಿ ಕುಳಿತಿತ್ತು. ಅದು ಚಳಿಯಿಂದ ನಡುಗುತ್ತಿತ್ತು ಮತ್ತು ಅದರ ಹಲ್ಲುಗಳು ನಿರಂತರವಾಗಿ ಕಿರಿಕಿರಿಸುತ್ತಿದ್ದವು. ಮಾತನಾಡುವುದನ್ನು ಇಷ್ಟಪಡುವ ಹಕ್ಕಿ ಮೃದುವಾಗಿ ಕೇಳಿತು, ಪ್ರಿಯ ಕೋತಿ, ಹೊರಗೆ ತುಂಬಾ ಚಳಿಯಿಲ್ಲವೇ? ಆದ್ರೆ ಕೋತಿ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿತು. ಅದು ಹಕ್ಕಿ ತನ್ನನ್ನು ಹಾಸ್ಯ ಮಾಡುತ್ತಿದೆ ಎಂದುಕೊಂಡಿತು. ಅದು ಕೋಪದಿಂದ ಮೇಲಕ್ಕೆ ನೋಡಿ ಕಣ್ಣು ಸಿಮಿಟಿತು. ಹಕ್ಕಿ ತನ್ನ ಗೂಡಿನೊಳಗೆ ಸುರಕ್ಷಿತವಾಗಿದ್ದರಿಂದ ಅದು ಭಯಪಡಲಿಲ್ಲ. ನನ್ನ ಮೇಲೆ ಕೋಪಗೊಳ್ಳಬೇಡ ಪ್ರಿಯ ಕೋತಿ, ಅಂದಿತು. ನಾನು ನೇರವಾಗಿ ಮಾತನಾಡುವುದನ್ನು ನಂಬುತ್ತೇನೆ. ಕೋತಿ ಇನ್ನಷ್ಟು ಕೋಪಗೊಂಡಿತು ಮತ್ತು ಕೋಪದಿಂದ ಹಕ್ಕಿಯನ್ನು ನೋಡಿತು. ಹಕ್ಕಿ ಅದು ಆಸಕ್ತಿಯಿಂದ ಕೇಳುತ್ತಿದೆ ಎಂದುಕೊಂಡು ಮುಂದುವರಿಸಿತು. ನಮಗೆ ನಿನ್ನಂತೆ ಕೈಗಳನ್ನು ದೇವರು ಕೊಟ್ಟಿಲ್ಲ, ಆದ್ರೆ ನನ್ನ ಈ ಸುಂದರ ಗೂಡನ್ನು ನೋಡು, ಇದು ಎಷ್ಟು ಆರಾಮದಾಯಕವಾಗಿದೆ. ನೀನು ಹೊರಗೆ ಚಳಿಯಿಂದ ನಡುಗುತ್ತಿದ್ದೀಯಾ, ಆದ್ರೆ ನಾನು ಈ ಗೂಡಿನೊಳಗೆ ಬಿಸಿಯನ್ನು ಅನುಭವಿಸುತ್ತಿದ್ದೇನೆ. ಕೋತಿಯ ಕೋಪ ಹೆಚ್ಚಾಗತೊಡಗಿತು. ಇನ್ನೂ ಅರಿಯದೆ ಹಕ್ಕಿ ಸಲಹೆ ನೀಡುತ್ತಲೇ ಇತ್ತು. ನೀನು ಕೂಡ ನನ್ನಂತೆ ಒಂದು ಮನೆ ಕಟ್ಟಿಕೊಂಡಿದ್ದರೆ ಈ ರೀತಿ ಚಳಿಯಿಂದ ನಡುಗಬೇಕಾಗಿರಲಿಲ್ಲ. ನಿನಗೆ ಮಾನವನಂತೆ ಕೈಗಳಿವೆ, ಆದ್ರೆ ಒಂದು ಚಿಕ್ಕ ಮನೆ ಕಟ್ಟಿಕೊಳ್ಳಲು ಬುದ್ಧಿ ಇಲ್ಲ. ನಿನಗೆ ಅರ್ಥವಾಗುತ್ತಿಲ್ಲವೇ? ಆದ್ರೆ ಅದು ಮಾತು ಮುಗಿಸುವ ಮುನ್ನವೇ ಕೋಪಗೊಂಡ ಕೋತಿ ತನ್ನ ನಿಯಂತ್ರಣ ಕಳೆದುಕೊಂಡಿತು. ಕ್ಷಣಾರ್ಧದಲ್ಲಿ ಅದು ಹಕ್ಕಿ ಇರುವ ಕೊಂಬೆಗೆ ಜಿಗಿದು ಬಂದಿತು. ಅದು ಗೂಡನ್ನು ಹರಿದು ಕೆಳಗೆ ಎಸೆದಿತು. ಸುಂದರವಾದ ಗೂಡು ನಾಶವಾಯಿತು. ಈಗ ಹಕ್ಕಿ ಚಳಿಯಲ್ಲಿ ಬಿಟ್ಟು ಹೋಯಿತು. ಅದು ಕೂಡ ಕೋತಿಯಂತೆ ನಡುಗತೊಡಗಿತು. ಆ ಕ್ಷಣದಲ್ಲಿ ಅದು ತನ್ನ ತಪ್ಪನ್ನು ಅರಿತುಕೊಂಡಿತು. ಆದ್ರೆ ಆಗಲೇ ತಡವಾಗಿತ್ತು. ನೀತಿಯ ಮಾತು. ಆಲೋಚನೆ ಮಾಡದೆ ಮಾತನಾಡಬಾರದು. ಆಲೋಚನೆ ಮಾಡದೆ ಮಾತನಾಡಬಾರದು.